ಹಾಯ್ ಹಲೋ ನಮಸ್ಕಾರ ವೆಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾಗಿರುವಂಥ ಅಡೈ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಬೆಳಗ್ಗೆ ತಿಂಡಿ ಏನು ಮಾಡೋದಂತ ಎಲ್ಲರಿಗೂ ಚಿಂತೆ ಇರುತ್ತೆ. ಈ ರೆಸಿಪಿಲಿ ಆಗಲೇ ರುಬ್ಬಿ ಆಗಲೇ ಬೇಗ ತಿಂಡಿನ ರೆಡಿ ಮಾಡ್ಕೋಬೋದು. ನಾವು ದೋಸೆಗೆ ಏನೇನು ಬೇಕು ಅಂದರೆ 3 ಗ್ಲಾಸ್ ಊಟದ ಅಕ್ಕಿ, 1/4 ಕಪ್ ಕಡಲೆಬೇಳೆ, 2 ಸ್ಪೂನ್ ಹೆಸರುಬೇಳೆ, 2 ಸ್ಪೂನ್ ಕೆಂಪು ತೊಗರಿಬೇಳೆ ಅಥವಾ ತೊಗರಿಬೇಳೆ, 1 ಸ್ಪೂನ್ ಮೆಂತ್ಯ ಹಾಕಿಬಿಟ್ಟು ರಾತ್ರಿ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆ ಇಟ್ಕೊಳ್ಳಿ. ನೆನೆ ಇಟ್ಕೊಂಡ್ಮೇಲೆ ಬೆಳಿಗ್ಗೆ ಹೊತ್ತು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಶುಂಠಿ, ಇಂಗು, ಉಪ್ಪು, ಆಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಕಡಲೆಬೇಳೆನ ಹಾಕಿಬಿಟ್ಟು ರುಬ್ಕೊಳ್ಳಿ. ತೀರಾ ತೆಳು ರುಬ್ಕೊಳ್ಳೋಕೆ ಹೋಗಬೇಡಿ. ಸೊ ಇದಕ್ಕೆ ರುಬ್ಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀರಲ್ಲ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕಿ ಕಲಸಿದ ಮೇಲೆ ಅದು ಕಬ್ಬಿಣದ ತವಾನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಗ್ಯಾಸ್ ಮೇಲೆ ಇಟ್ಕೊಂಡು ಈ ಅಡೆ ದೋಸೆ ಹಿಟ್ಟನ್ನು ಒಂದು ಸೌಟ್ ತೊಗೊಂಡು ಅದಕ್ಕೆ ದೋಸೆ ಥರ ಸ್ಪ್ರೆಡ್ ಮಾಡಿ ಒಂದು 2 ನಿಮಿಷ ಆದಮೇಲೆ ಅದ್ರ ಮೇಲೆ ಚಟ್ನಿ ಪುಡಿ ಹಾಕಿ ಆಮೇಲೆ ತುಪ್ಪ ಹಾಕಿದರೆ ಚಟ್ನಿ ಪುಡಿ ಅಡೆ ದೋಸೆ ರೆಡಿ ಆಗುತ್ತೆ. ನಿಮ್ಗೆ ಚಟ್ನಿ ಪುಡಿ ಬೇಡ ಅಂದರೆ ಪ್ಲೇನು ಮಾಡಿಕೊಂಡು ತಿನ್ಬೋದಾಗುತ್ತೆ. ಇದಕ್ಕೆ ಅಡೆ ದೋಸೆಗೆ ಕಬ್ಬಿಣದ ತವ ಇದ್ದರೆ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಪ್ರತಿಯೊಂದು ಅಡೆ ದೋಸೆ ಆದಮೇಲೂ ಅದಕ್ಕೆ ನೀರು ಚಿಮುಕಿಸ್ಬೇಕು. ನೀರು ಚಿಮುಕಿಸಿದ್ರೆ ಅದು ಸೀದೋಗೋದಿಲ್ಲ, ಚೆನ್ನಾಗಿ ಬರುತ್ತೆ ಅವಾಗ ನಿಮಗೆ. ಇವಾಗ ಇದು ಚಟ್ನಿ ಬೇಕಿದ್ರೆ ಚಟ್ನಿ ಜೊತೆಗೆ ತಿನ್ಬೋದು, ಖಾರ ಹಾಕಿರ್ತೀವಲ್ಲ ಹಾಗೇ ತಿನ್ಬೋದು. ಇವಾಗ ಗರಿಗರಿಯಾದ ಅಡೆ ದೋಸೆ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.